ಇವತ್ತೊಂದು ಸ್ಪೆಷಲ್ ಡೇ. ಯಾರ ಬರ್ತ್ಡೇ ಇವತ್ತು? ನಿಮ್ಗೆ ಏನಾದ್ರು ಗೊತ್ತಾ? ಯಾರ ಬರ್ತ್ಡೇ? ಅಹಮದ್ ಅಲ್ವಾ? KS ನಿಸಾರ್ ಅಹಮದ್ ಅವರು ಜನ್ಮದಿನ ಇವತ್ತು ಫೆಬ್ರವರಿ 5. ಓಕೆನಾ? ಸೊ ಅವ್ರನ್ನ ನೋಡಿದೀರಾ ನೀವು? ಇಲ್ಲಿ ನೋಡಿ, ಇವರೇ KS ನಿಸಾರ್ ಅಹಮದ್. ಓಕೆನಾ? ಕಾಣಿಸ್ತಾ ಇದ್ದಾರಾ? ಎಸ್, ರೈಟ್. ಇವರೇ KS ನಿಸಾರ್ ಅಹಮದ್. ಕನ್ನಡದ ನಿತ್ಯೋತ್ಸವ ಕವಿ ಅಂತ ಇವ್ರನ್ನ ಕರಿತೀವಿ. ಏನಂತ ಕರಿತೀವಿ ಇವ್ರನ್ನ? ಹಾ, ಇವರು ಫೆಬ್ರವರಿ 5ನೇ ತಾರೀಕು 1936ರಲ್ಲಿ ಬೆಂಗಳೂರಲ್ಲಿ ದೇವನಹಳ್ಳಿಯಲ್ಲಿ ಜನಿಸ್ತಾರೆ. ಆಯ್ತಾ? ಸೊ ಇವರು ಮರಣ ಹೊಂದಿದ್ದು ತಮಗೆ 84 ವರ್ಷಗಳಿದ್ದಾಗ 2020ರಲ್ಲಿ. ಓಕೆ, ಅಲ್ಲಿವರೆಗೂ ಇವರು ಕನ್ನಡದ ಸೇವೆಯನ್ನ ಬಹಳವಾಗಿ ಮಾಡಿದ್ದಾರೆ, ಸಾಹಿತ್ಯ ಸೇವೆಯನ್ನ. ಸೊ ಇವರು ಮಕ್ಕಳ ಹೈಸ್ಕೂಲಲ್ಲಿ ಓದ್ಬೇಕಾದ್ರೆ GP ರಾಜರತ್ನಂ ಅಂತ ಕೇಳಿದ್ದೀರಲ್ವಾ? ಯಾವ ಸಾಂಗ್ ಹಾಡಿದ್ರಿ ಇವ್ರದು? ಎಸ್ ಎಸ್ ಎಸ್. GP ರಾಜರತ್ನಂ ಅವರು ಇವರ ಗುರುಗಳಾಗಿದ್ರು ಹೈಸ್ಕೂಲ್ನಲ್ಲಿ. ಸೊ ಅವರಿಂದ ಅವರು ಮಾಡ್ತಿದ್ದಂಥ ಪಾಠ, ಕನ್ನಡ ಸಾಹಿತ್ಯದ ಬಗ್ಗೆ ತಿಳಿಸಿದಂಥ ಮಾಹಿತಿಗಳು, ಇದೆಲ್ಲದಿಂದ ಇನ್ಫ್ಲೂಯೆನ್ಸ್ ಆಗಿ ಇವ್ರು ಏನ್ ಮಾಡಿದ್ರು, ಪ್ರೇರೇಪಿತರಾಗಿ ಕನ್ನಡ ಸಾಹಿತ್ಯಕ್ಕೆ ಕವನಗಳನ್ನ, ಹಾಡುಗಳನ್ನ, ಕಥೆಗಳನ್ನ ಬರೀಲಿಕ್ಕೆ ಶುರು ಮಾಡ್ತಾರೆ. ಆಯ್ತಾ? ಇವರು ಹೆಚ್ಚು ಮಕ್ಕಳ ಕಥೆಗಳನ್ನ, ಹಾಡುಗಳನ್ನ ಬರೆದಿದ್ದಾರೆ, ಮಕ್ಕಳ ಹಾಡುಗಳನ್ನ ಬರೆದಿದ್ದಾರೆ. ಜೊತೆಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ತರ್ಜುಮೆ ಅಂತ ಕರಿತೀವಿ ಕನ್ನಡದಲ್ಲಿ. ಆಯ್ತಾ? ಬಹಳಷ್ಟು ಸಾಹಿತ್ಯವನ್ನ ಕನ್ನಡಕ್ಕೆ ತರ್ಜುಮೆಯನ್ನ ಮಾಡಿದ್ದಾರೆ. ಅರ್ಥ ಆಯ್ತಾ ಮಕ್ಕಳ? ಎಸ್. ಹಾಗೆ ಇವರಿಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಇವರ ಕನ್ನಡ ಸೇವೆಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಅದರಲ್ಲಿ ಪ್ರಮುಖವಾಗಿ ಪದ್ಮಶ್ರೀ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಹಾಗೆ ಪದ್ಮ ಪ್ರಶಸ್ತಿಗಳು ಬಂದಿದೆ. ಆಯ್ತಾ ಮಕ್ಕಳ? ಸೊ ಇವರು ಒಂದ್ಸರಿ ದಸರಾ ಅವಧಿಯಲ್ಲಿ ಕುವೆಂಪು ಅವರನ್ನ ಭೇಟಿ ಮಾಡ್ತಾರೆ. ಆವಾಗಿಂದ ಇವರಿಗೆ ಸಾಹಿತ್ಯದಲ್ಲಿ ಹೆಚ್ಚು ಆಸಕ್ತಿ ಮೂಡಿ ಬರವಣಿಗೆಯನ್ನು ಪ್ರಾರಂಭಿಸ್ತಾರೆ. ದಸರಾ ಟೈಮಲ್ಲಿ, ಮೈಸೂರು ದಸರಾದಲ್ಲಿ ಕುವೆಂಪು ಅವ್ರನ್ನ ಭೇಟಿ ಮಾಡಿದಾಗ ಅವರಿಂದ ಪ್ರೇರಣೆಯನ್ನು ಪಡೆದು, ಪ್ರೋತ್ಸಾಹವನ್ನು ಪಡೆದು ಇವರು ಬರವಣಿಗೆಯನ್ನು ಪ್ರಾರಂಭಿಸ್ತಾರೆ. ಆಯ್ತಾ? ಆಕ್ಚುಲಿ ಇವರು ಬೇಸಿಕಲ್ ಆಗಿ ಓದಿರುವಂಥದ್ದು ಭೂವಿಜ್ಞಾನವನ್ನು, ಜಿಯಾಲಜಿ ಅಂತ ಕರೀತಾರೆ. ಏನ್ ಹೇಳಿ? ಭೂವಿಜ್ಞಾನ. ಇವರು ಭೂವಿಜ್ಞಾನಿ ಆಗಿರ್ತಾರೆ, ಜಿಯಾಲಜಿಸ್ಟ್. ಹೇಳಿ? ಭೂವಿಜ್ಞಾನಿಯಾಗಿರ್ತಾರೆ, ಜಿಯಾಲಜಿಸ್ಟ್ ಆಗಿರ್ತಾರೆ. ಕುವೆಂಪು ಅವರನ್ನ ಭೇಟಿ ಮಾಡಿದಾಗ ಸಾಹಿತ್ಯದ ಬಗ್ಗೆ ಇನ್ನೂ ಹೆಚ್ಚಿನ ಒಲವು ಇವರಿಗೆ ಮೂಡುತ್ತೆ. ಅವಾಗ ಬರವಣಿಗೆಯನ್ನ ಪ್ರಾರಂಭ ಮಾಡಿ ಹಾಗೆ ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆಯನ್ನ ಕೂಡ ಇವರು ಕೊಟ್ಟಿದ್ದಾರೆ. ಓಕೆನಾ ಚಿಲ್ಡ್ರನ್? ಹಾಗಾದ್ರೆ ನಾನು ನಿಮ್ಗೆ ಹೇಳಿದೆ, ಇವರದು ಯಾವ ಕವಿ ಅಂತ ಕರಿತೀವಿ ಇವ್ರನ್ನ? ವೆರಿ ಗುಡ್. ಆ ನಿತ್ಯೋತ್ಸವ ಸಾಂಗ್ ಇದೆ ಅಲ್ವಾ? ಯಾವ ಸಾಂಗ್ ಹೇಳಿ? ಜೋಗದ ಸಿರಿ ಬೆಳಕಿನಲ್ಲಿ ಅಲ್ವಾ? ಇವರು ಒಂದ್ಸರಿ ಜೋಗದ ಜಲಪಾತವೊಂದಕ್ಕೆ ವಿಸಿಟ್ ಮಾಡಿರ್ತಾರೆ, ಭೇಟಿ ಮಾಡಿರ್ತಾರೆ. ಆ ಜೋಗ ಜಲಪಾತಕ್ಕೆ ಭೇಟಿ ಮಾಡಿದ ಸಂದರ್ಭದಲ್ಲಿ ಇವರು ಬರೆದಂತ ಹಾಡು ಇದೆ. ಅರ್ಥ ಆಯ್ತಾ? ಸೊ ಆ ಹಾಡನ್ನ ಕೇಳೋಣ ಅಲ್ವಾ ಈಗೆಲ್ಲರೂ?